ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪರಮೇಶ್ವರ ಲಯಕಾರಕ. ಲಯ ಅಂದರೆ ಪ್ರಳಯ, ಅಂತ್ಯ ಎಂಬ ಅರ್ಥಗಳು ಬರುತ್ತವೆ. ಪ್ರತಿಯುಗವು ಕೊನೆಯಾಗುವ ಮುಂಚೆ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದು ಎಲ್ಲವನ್ನೂ ಅವನೊಳಗೆ ಲೀನವಾಗಿಸಿಕೊಳ್ಳುತ್ತಾನೆ. ಶಿವನಿಗೆ ಇರುವ ಕೋಪ ಬೇರ್ಯಾರಿಗೂ ಇಲ್ಲ. ಅದರ ಸಂಕೇತವೇ ಶಿವನ ಮೂರನೆಯ ಕಣ್ಣು. ಶಿವನ ಮೂರನೆಯ ಕಣ್ಣಿನಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಬೂದಿ ಮಾಡುವಷ್ಟು ಕೋಪ ಅಡಗಿದೆ. ಆ ಕೋಪದಿಂದ ನಾಶ ಸಂಭವಿಸಬಾರದು ಎಂಬ ಕಾರಣದಿಂದಲೇ ಶಿವನು ಯಾವಾಗಲೂ ಧ್ಯಾನ ಮಾಡುತ್ತಾ ತನ್ನನ್ನು ತಾನು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಾನೆ. ಶಿವನ ಕೋಪ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ತನ್ನ ಅರ್ಥಭಾಗವಾದ ಸಾಕ್ಷಾತ್ ಪಾರ್ವತಿ ದೇವಿಯಿಂದಲೇ ಶಿವನ ಕೋಪವನ್ನು ತಡೆಯಲು ಸಾಧ್ಯವಿಲ್ಲ. ತನ್ನ ಧ್ಯಾನಕ್ಕೆ ಭಂಗ ಮಾಡಿದ ಮನ್ಮಥನನ್ನೇ ಬಿಡದೆ ಸುಟ್ಟು ಭಸ್ಮ ಮಾಡಿದ ಕಥೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈ ವಿಡಿಯೋದಲ್ಲಿ ಶಿವನ ಮತ್ತೊಂದು ಮುಗ್ಧ ಮುಖದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಶಿವನ ಇನ್ನೊಂದು ಗುಣ ಎಲ್ಲರಿಗೂ ಅಚ್ಚುಮೆಚ್ಚು. ಆ ಗುಣವೇನೆಂದರೆ ಅದೇ ಅವನ ಕರುಣೆ, ಪ್ರೀತಿ ಹಾಗೂ ಮಮಕಾರ. ಶಿವನು ಎಷ್ಟು ಕೋಪಿಷ್ಠನೋ ಅಷ್ಟೇ ಕರುಣಾಮಯಿ. ಶಿವನ ಕೋಪ ಭಯಂಕರವಾದ ಪ್ರಳಯವಾದರೆ ಅವನ ಪ್ರೀತಿ ಅಮೃತ. ರಾಕ್ಷಸನ ಪ್ರೀತಿ ಭಕ್ತಿಗೂ ಸಹ ಶಿವನು ಒಲಿಯುತ್ತಾನೆ. ಆದ್ದರಿಂದಲೇ ಶಿವನನ್ನು ಪ್ರಪಂಚದಾದ್ಯಂತ ಕೇವಲ ಹಿಂದೂಗಳೇ ಮಾತ್ರವಲ್ಲದೆ ಇತರರು ಕೂಡ ಶಿವನನ್ನು ಪೂಜಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ. ಇನ್ನು ಈ ಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ಸಾಕ್ಷಾತ್ ಶಿವನೇ ನಿಮ್ಮ ಜೊತೆ ಇದ್ದಾನೆ ಎಂದರ್ಥ. ಇಷ್ಟಕ್ಕೂ ಯಾವುವು ಆ ಲಕ್ಷಣಗಳು? ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ಆ ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣ ಬಂದು ನೀವು ಸಾತ್ವಿಕ ಜೀವನ ಶೈಲಿಯನ್ನು ಇಷ್ಟಪಡುತ್ತೀರಾ. ಸಾಮಾನ್ಯವಾಗಿ ಸೋಮವಾರ, ಶನಿವಾರ ಹಾಗೂ ಕೆಲ ಹಬ್ಬಗಳಲ್ಲಿ ಮಾಂಸಾಹಾರ ತಿನ್ನುವುದಿಲ್ಲ. ಇನ್ನು ಕೆಲವರು ಪೂರ್ತಿಯಾಗಿ ಮಾಂಸಾಹಾರವನ್ನು ತಿನ್ನುವುದಿಲ್ಲ. ಮಾಂಸಾಹಾರವನ್ನು ಸೇವಿಸುವವರಿಗಿಂತ ಸಸ್ಯಾಹಾರವನ್ನು ತಿನ್ನುವವರ ಆರೋಗ್ಯವೇ ಚೆನ್ನಾಗಿರುತ್ತದೆ. ಶಿವನ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವರು ತಮಗೆ ತಿಳಿಯದಂತೆ ಮಾಂಸಾಹಾರವನ್ನು ಬಿಟ್ಟು ಸಸ್ಯಾಹಾರವನ್ನು ತಿನ್ನಲು ಪ್ರಾರಂಭಿಸುತ್ತಾರೆ. ಅವರಿಗೆ ಮಾಂಸಾಹಾರವನ್ನು ತಿನ್ನಲು ಬಡಿಸಿದರೆ ತಿನ್ನಲು ಅಸಹ್ಯ ಅನಿಸುತ್ತದೆ. ಇನ್ನು ಎರಡನೆಯ ಲಕ್ಷಣ ಬಂದು ನಿಮ್ಮ ದೃಷ್ಟಿಯಲ್ಲಿ ಎಲ್ಲವೂ ಸಮಾನವಾಗಿರುತ್ತದೆ. ಬ್ರಹ್ಮಾಂಡದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ, ವಸ್ತುವು, ಎಲ್ಲವೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಹುಟ್ಟಿರುತ್ತದೆ. ಕಾರಣವಿಲ್ಲದೆ ಪ್ರಪಂಚದಲ್ಲಿ ಯಾವುದೂ ನಡೆಯುವುದಿಲ್ಲ. ಶಿವನ ಆಜ್ಞೆಯಿಲ್ಲದೆ ಒಂದು ಕಡ್ಡಿಯೂ ಸಹ ಅಲುಗಾಡಲ್ಲ. ಈ ಸತ್ಯವನ್ನು ತಿಳಿಯದೆ ಮನುಷ್ಯ ಯಾವುದಾದರೂ ಕೆಲಸ ಮಾಡಿ ಇದೆಲ್ಲವೂ ನನ್ನಿಂದಲೇ ಆಯಿತು, ಇದಕ್ಕೆ ನಾನೇ ಕಾರಣ, ನಾನು ಇಲ್ಲ ಅಂದರೆ ಈ ಕೆಲಸ ಆಗುತ್ತಿರಲಿಲ್ಲ, ನಾನು ಎಲ್ಲ ನನ್ನಿಂದಲೇ, ನಾನೇ ಎಲ್ಲ ಎಂಬ ಭ್ರಮೆಯಲ್ಲಿ ಮನುಷ್ಯನು ಬದುಕುತ್ತಿರುತ್ತಾನೆ. ಆದರೆ ಯಾವ ರೀತಿ ನಡೆಯಬೇಕು, ಏನು ನಡೆಯಬೇಕು, ಯಾವಾಗ ನಡೆಯಬೇಕು ಎಂದು ಮೊದಲೇ ಬರೆದಿರುತ್ತಾನೆ. ಅದೇ ರೀತಿ ಎಲ್ಲವೂ ನಡೆಯುತ್ತದೆ. ಮನುಷ್ಯನ ಹುಟ್ಟಿಗೂ ಹಾಗೂ ಸಾವಿಗೂ ಭಗವಂತನೇ ಕಾರಣ. ನಮ್ಮ ಜನನಕ್ಕೂ ಮತ್ತು ಮರಣಕ್ಕೂ ಒಂದು ಕಾರಣವಿದೆ. ಶಿವನ ದೃಷ್ಟಿಯಲ್ಲಿ ಹುಟ್ಟು, ಸಾವು ಎರಡೂ ಸಮಾನವೇ. ಶಿವನ ಅನುಗ್ರಹ ನಿಮ್ಮ ಮೇಲಿದ್ದರೆ ನಿಮಗೂ ಸಹ ಸಾವು ಎಂದರೆ ಭಯ ಇರುವುದಿಲ್ಲ. ಹುಟ್ಟು, ಸಾವು ಎರಡನ್ನೂ ಸಮಾನವಾಗಿ ನೋಡುತ್ತೀರಾ. ಆಗ ಪ್ರಪಂಚದಲ್ಲಿ ನಡೆಯುವ ಪ್ರತಿ ಸಂಘಟನೆಗೂ ಕಾರಣ ನಾನಲ್ಲ, ಭಗವಂತ ಎಂದು ತಿಳಿದುಕೊಳ್ಳುತ್ತೀರಾ. ಮೂರನೆಯ ಲಕ್ಷಣ ಬಂದು ಪ್ರಾಣಿಗಳ ಮೇಲೆ ಪ್ರೀತಿ. ಶಿವನಿಗೆ ಹತ್ತಿರವಾದವರು ಪ್ರಾಣಿಗಳ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರುತ್ತಾರೆ. ಹಾಗೂ ಪ್ರಾಣಿಗಳ ಮೇಲಿನ ಪ್ರೀತಿ ಬೆಳೆಯುತ್ತದೆ. ಇನ್ನು ಯಾರಾದರೂ ಪ್ರಾಣಿಗಳನ್ನು ಹಿಂಸಿಸುತ್ತಿದ್ದರೆ ನಿಮ್ಮಿಂದ ಅದನ್ನು ನೋಡಲಾಗುವುದಿಲ್ಲ. ಯಾವುದಾದರೂ ಪ್ರಾಣಿ ಸತ್ತು ಹೋಗಿದರೆ ಅದನ್ನು ನೋಡಿ ನಿಮಗೆ ತಿಳಿಯದೆ ನಿಮ್ಮ ಕಣ್ಣಿನಿಂದ ನೀರು ಸುರಿಯುತ್ತದೆ. ಪ್ರಾಣಿಗಳನ್ನು ಹಿಂಸಿಸುವ ಆಲೋಚನೆಯು ನಿಮ್ಮ ಕನಸು ಮನಸ್ಸಿನಲ್ಲಿಯೂ ಬರುವುದಿಲ್ಲ.
ಪ್ರಾಣಿಗಳ ಹಸಿವು ನಿಮಗೆ ಅರ್ಥವಾಗುತ್ತದೆ. ನೀವು ತಿನ್ನುವ ಆಹಾರದಲ್ಲಿ ಅರ್ಧ ಭಾಗವನ್ನು ಪ್ರಾಣಿಗೆ ಹಾಕುತ್ತೀರಾ. ನಾಲ್ಕನೆಯ ಲಕ್ಷಣ ಬಂದು ಹಣವನ್ನು ಮತ್ತು ಹೆಣವನ್ನು ಒಂದೇ ರೀತಿಯಲ್ಲಿ ಕಾಣುವುದು. ಶಿವನ ಅನುಗ್ರಹವು ಯಾರ ಮೇಲೆ ಇರುತ್ತದೆಯೋ ಅವರು ಯಾವುದೇ ವಿಷಯಗಳಲ್ಲಿ ತಲೆ ಹಾಕುವುದಿಲ್ಲ. ಅವರಿಗೆ ಯಾವುದರ ಮೇಲೆಯೂ ಆಸಕ್ತಿ ಇರುವುದಿಲ್ಲ. ಇನ್ನು ಅಚ್ಚರಿಯ ವಿಷಯ ಅಂದರೆ ಸ್ವತಃ ಅವರ ಮೇಲೆ ಅವರಿಗೆ ಆಸಕ್ತಿ ಇರುವುದಿಲ್ಲ. ಅವರಿಗೆ ಹಣ ಹೆಣ ಎರಡೂ ಒಂದೇ ಆಗಿರುತ್ತದೆ. ಏಕೆಂದರೆ ಈ ಪ್ರಪಂಚದಲ್ಲಿ ಯಾವುದೂ ಸಹ ಶಾಶ್ವತವಲ್ಲ ಎಂಬ ಸತ್ಯವನ್ನು ಅವರು ತಿಳಿದುಕೊಂಡಿರುತ್ತಾರೆ. ಐದನೆಯ ಲಕ್ಷಣ ಬಂದು ಸುಳ್ಳು ಹೇಳಲು ಹಿಂಜರಿಯುತ್ತೀರಾ. ನಿಮ್ಮ ಮೇಲೆ ಶಿವನ ಅನುಗ್ರಹವಿದ್ದರೆ ನೀವು ತಪ್ಪು ಕೆಲಸಗಳನ್ನು ಮಾಡುವುದನ್ನು ನಿಧಾನವಾಗಿ ನಿಲ್ಲಿಸುತ್ತೀರಾ. ಸುಳ್ಳು ಹೇಳಲು ಇಷ್ಟಪಡುವುದಿಲ್ಲ. ಒಂದು ವೇಳೆ ಸುಳ್ಳು ಹೇಳಿದರೆ ಸುಳ್ಳು ಹೇಳಿದ ನಂತರ ನಿಮ್ಮ ಮೇಲೆ ನಿಮಗೆ ಜಿಗುಪ್ಸೆ ಬಂದಂತಾಗುತ್ತದೆ. ಯಾರಾದರೂ ಸುಳ್ಳು ಹೇಳಿದ್ದರೆ ನೀವು ಸಹಿಸುವುದಿಲ್ಲ. ನೈತಿಕತೆ ಇಲ್ಲದ ಜನರನ್ನು ಕಂಡರೆ ನಿಮಗೆ ಅಸಹ್ಯ ಉಂಟಾಗುತ್ತದೆ. ಅವರು ನಿಮಗೆ ಎಷ್ಟು ಹತ್ತಿರವಾದರಾದರೂ ಸಹ ಅವರನ್ನು ದೂರ ಇರುತ್ತೀರಾ. ಇದಾಗಿತ್ತು ಶಿವನ ಅನುಗ್ರಹ ನಿಮ್ಮ ಮೇಲೆ ಇದೆಯೋ ಇಲ್ಲವೋ ಎಂಬ ಲಕ್ಷಣಗಳು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.